ರೀಲ್ಸಲ್ಲಿ ಕಲರ್ಸ್ ಕನ್ನಡ ಚಾನಲಲ್ಲಿ ಒಂದು ಸೀರಿಯಲ್ ತುಂಬ ಫೇಮಸ್ ಆಗ್ತಿದೆ, ಯಜಮಾನ ಅನ್ನೋ ಒಂದು ಸೀರಿಯಲ್. ಸೊ ಆ ಸೀರಿಯಲಲ್ಲಿ ಆ್ಯಕ್ಟ್ ಮಾಡ್ತಾ ಇರೋಂಥ ಒಂದು ಆ್ಯಕ್ಟ್ರೆಸ್ ನಮ್ಮ JSS ಡಿಸೈನ್ ಸ್ಟುಡಿಯೋಗೆ ಬರ್ತಿದ್ದಾರೆ ಇವತ್ತು. ಬಿಕಾಸ್ ವಿ ಆರ್ ಕೊಲಾಬ್ರೇಟಿಂಗ್ ವಿತ್ ಹರ್ ಆ್ಯಂಡ್ ಅವ್ರಿಗೆ ಅಂತ ನಾವು ಒಂದು ಬ್ಲೌಸ್ ರೆಡಿ ಮಾಡಿದ್ದೀವಿ. ಸೊ ವಿ ಆರ್ ಗೋನ್ ಹೆಲ್ಪ್ ಹರ್ ಸ್ಟೈಲ್ ಇಟ್ ವಿತ್ ಒನ್ ಆಫ್ ಅವರ್ ಸ್ಯಾರೀಸ್. ನಮ್ಮದೇ ಸ್ಯಾರೀಸ್ನ ಕೊಟ್ಟು ಅವ್ರಿಗೆ ಒಂದು ಎಪಿಸೋಡಿಗೆ ಸ್ಟೈಲ್ ಮಾಡೋದಕ್ಕೆ ನಾವು ಹೆಲ್ಪ್ ಮಾಡ್ತಾ ಇದ್ದೀವಿ. ಸೊ ಐ ಆಮ್ ಸೋ ಎಕ್ಸೈಟೆಡ್ ಟು ಬಿ ಕೊಲಾಬ್ರೇಟಿಂಗ್ ವಿತ್ ಹರ್. ನಾನು ಯಾರು ಅಂತ ಅವ್ರು ಬಂದಮೇಲೆ ನಾನು ನಿಮ್ಗೆ ತೋರಿಸ್ತೀನಿ. ಮೇ ಬಿ ನೀವೆಲ್ಲರೂ ಅವ್ರನ್ನ ರೆಕಗ್ನೈಸ್ ಮಾಡ್ಬೋದು. Even if I put lace, this half, which is the first half? It here barata. It comes out. So maybe it will be fine. You can try. This will not match. You have the, you can try the ones that I've kept there also. ಸ್ಟೈಲಿಂಗ್ ಡಿಸ್ಕಷನ್ಸ್ ಎಲ್ಲ ಮುಗಿಸ್ಕೊಂಡು ಮಮ್ಮಿ ಜೊತೆ ನಾನು ಜ್ಯುವೆಲ್ರಿ ಶಾಪಿಂಗ್ ಬಂದಿದ್ದೀನಿ. ಯಾಕಂದರೆ ಅಮ್ಮ ಬರ್ಡೇ ಇನ್ನೇನು ಬರ್ತಿದೆ ಆ್ಯಂಡ್ ಅವರು ಜ್ಯುವೆಲ್ರಿನ ನೋಡೋಣ ಅಂತ ಅಂದ್ಕೊಂಡ್ರು ಗಿಫ್ಟ್ ಆಗಿ ತೊಗೊಳೋದಕ್ಕೆ. ಅದನ್ನು ಮುಗಿಸ್ಕೊಂಡು ವರ್ಕ್ಶಾಪಲ್ಲಿ ಕೆಲಸ ನಡೀತಿರೋದನ್ನು ನೋಡ್ಕೊಳಕ್ಕೆ ಹೋದೆ ಆ್ಯಂಡ್ ಫ್ಯಾಬ್ರಿಕ್ ಸೋರ್ಸಿಂಗ್ ಮಾಡಬೇಕಿತ್ತು. ಯಾಕಂದರೆ ನಾನು ಕೊಡ್ತಾ ಇರೋವಂಥ ಸ್ಯಾರಿಗೆ ಅವರು ಲೇಸ್ ಬಾರ್ಡರ್ ಅಟ್ಯಾಚ್ ಮಾಡಿಕೊಡಿ ಅಂತ ಕೇಳಿದರು. ಸೊ ಅದನ್ನು ತೊಗೊಂಡ್ಬಂದು ಬೇಗ ಲೇಸ್ ಅಟ್ಯಾಚ್ ಮಾಡಿ ಅವರಿಗೆ ಕೊಲಾಬ್ರೇಷನ್ಗೆ ಕೊಡಬೇಕಿತ್ತು. ಸೊ ಎಸ್, ನೀವೆಲ್ಲರೂ ಗೆಸ್ ಮಾಡಿರೋ ಹಾಗೆ ನಮ್ಮ ಜೊತೆ ಕೊಲಾಬ್ರೇಷನ್ ಮಾಡಿದವರು ವರ್ಷಿತಾ ಅಂತ. ಯಜಮಾನ ಸೀರಿಯಲಲ್ಲಿ ಅನಿತಾ ಅನ್ನೋ ಒಂದು ಪಾತ್ರ ಅಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಸಾರಿ ತುಂಬಾ ಚೆನ್ನಾಗಿ ಕಾಣಿಸ್ತು. ನನಗೆ ಟಿವಿಲಿ ನಮ್ಮ ಡಿಸೈನ್ಸ್ ನೋಡಿ ತುಂಬಾ ಖುಷಿ ಆಯಿತು. ನಮ್ಮ ಅಕ್ಕ ಮನೆಯಲ್ಲಿ ಸತ್ಯನಾರಾಯಣ ಪೂಜೆಗೆ ರೆಡಿ ಆಗ್ತಾ ಇದ್ದೀನಿ. ರೆಡ್ ಸೀರೆ ಮತ್ತು ಗೋಲ್ಡ್ ಬ್ಲೌಸ್ ಜೊತೆ. ಇದ್ರ ಗೆಟ್ ರೆಡಿ ವಿತ್ ಮೀ ನಾನು ಆಲ್ರೆಡಿ ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೀನಿ. ಸೊ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ. ತಟ್ಟನೆ ತಗೋತಾಳೆ ಕುಂಕುಮ ತಗೊಳ್ಳೋ ಬದಲು. ಏನು ಹೇಳಿ? ತರ್ತೀನಿ ತಾಳು. ಓಪನ್ ಅಂಡ್ ಶೋ ಮೈ ವ್ಲಾಗ್. ಶೋ ದ ಬಾರ್ಡರ್. ಪಾಪುಗೂ ಡ್ರೆಸ್ ಇದೆ. ಡು ಯು ಲೈಕ್ ಇಟ್? ಸೊ ಈ ರೆಡ್ ಸ್ಯಾರಿನ ನಾನು ಇನ್ನೂ ಡೀಟೇಲಾಗಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು ಬ್ಲೌಸ್ನ ಗೋಲ್ಡ್ ಬ್ಲೌಸ್ ಜೊತೆ ಪೇರ್ ಮಾಡಿದ್ದೀನಿ ಆ್ಯಂಡ್ ಗೋಲ್ಡ್ ಜ್ಯುವೆಲ್ರಿ ಆ್ಯಂಡ್ ಮೂಗುತಿ. ಬ್ಲೌಸ್ JSS ಡಿಸೈನ್ ಸ್ಟುಡಿಯೋದು. ಆಲ್ಮೋಸ್ಟ್ ಎಲ್ಲ ಸೀರೆ ತುಂಡ ಆಗುತ್ತೆ, ಹಂಗಂತ ನಾನೇನು ಓವರ್ ಆಗಿ ಉಗ್ತಾ ಇಲ್ಲ. ಬಟ್ ಲೆಂತ್ ಸ್ವಲ್ಪ ಕಮ್ಮಿ ಬರುತ್ತೆ. ಬರೀ ಪ್ಯೂರ್ ಕಂಚಿ ಅಥವಾ KSIC ಲೆಂತ್ ಬರುತ್ತೆ. ಬಟ್ ಇದರಲ್ಲೆಲ್ಲ ಬರೋದೇ ಇಲ್ಲ. ಫ್ಯಾನ್ಸಿ ಸ್ಯಾರೀಸಲ್ಲಿ ಬರೋದೇ ಇಲ್ಲ ನನಗೆ ಲೆಂತು. ಬಟ್ ಲೆಂತ್ ಬರೋದಕ್ಕೆ ನಮ್ಮ ಅತ್ತೆ ಒಂದು ಹ್ಯಾಕ್ ಹೇಳ್ಕೊಟ್ಟಿದ್ದಾರೆ. ಫಾಲ್ನ ಮೇಲ್ಗಡೆನೂ ಹಾಕ್ಕೋಬೇಕು ಅಂತ. ಅಂದರೆ ಕೆಳಗಡೆ ಆ್ಯಸ್ ಇಟ್ ಇಸ್ ಸ್ಯಾರಿ ಫಾಲ್ ಹಾಕ್ತೀವಿ, ಬಟ್ ಮೇಲ್ಗಡೆ ಹಾಕ್ಕೊಂಡು ನಮ್ಗೆ ಲೆಂತ್ ಬರುತ್ತೆ. ಬಟ್ ಈ ಸ್ಯಾರಿ ನಮ್ಮ ಭಾವ ಕೊಟ್ಟಿದ್ದು ಮೇಲ್ಗಡೆ ಫಾಲ್ ಹಾಕ್ಸೋದು ಮರ್ತೋಯ್ತು. ಸೊ ನಮ್ಮ ಅಕ್ಕ ಮನೇಲಿ ಪೂಜೆ ಮುಗಿಸ್ಕೊಂಡು ಬಂದ್ವಿ ಆ್ಯಂಡ್ ಈಗ ನಾನು ನನ್ನ ಮಗಳನ್ನ ಕರ್ಕೊಂಡು ರೈಮ್ಸ್ ಆ್ಯಂಡ್ ರಿಥಮ್ಸ್ ಕ್ಲಾಸಿಗೆ ಹೋಗ್ತಾ ಇದ್ದೀನಿ. ಆ್ಯಂಡ್ ನನ್ನ ಮೇಕಪ್ ಹಾಗೆ ಇದೆ, ತಗೊಳ್ಳಲ್ಲ, ಹಾಗೆ ಹೋಗ್ತೀನಿ ಬಿಕಾಸ್ ಇಟ್ಸ್ ಫೈನ್. ಬಟ್ ಅಲ್ಲಿ ಹೋದಾಗ ಎಲ್ಲರೂ ಅಂದ್ಕೊತಾರೇನೋ ಯಾಕಪ್ಪ ಈ ಲೇಡಿ ಇಷ್ಟೊಂದು ಮೇಕಪ್ ಹಾಕೊಂಡ್ಬಂದಿದೆ ಅಂತ. ಬಟ್ ಇಟ್ಸ್ ಓಕೆ. Point to the ceiling, point to the floor, point to the window, point to the door. Clap your hands together, 1, 2, 3, and put your hands upon your knees. ಸೊ ಆ್ಯಕ್ಚುಲಿ ನಾನು ಫ್ಯಾಬ್ರಿಕ್ ಸೋರ್ಸಿಂಗ್ಗೆ ಅಂತ ಮಲ್ಲೇಶ್ವರಂಗೆ ಹೋಗಿದ್ದೆ. ಇಟ್ ವಾಸ್ ಎ ವೆರಿ ಕ್ವಿಕ್ ಬೈ ಆ್ಯಕ್ಚುಲಿ ಸ್ಪೀಕಿಂಗ್. ಬಟ್ ಅಲ್ಲಿ ನೋಡಿದ್ರೆ ನಾನು ನೋ ಪಾರ್ಕಿಂಗ್ ಝೋನಲ್ಲಿ ನಿಲ್ಲಿಸಿದ್ದೆ. ಯೂಶ್ವಲಿ ಅಲ್ಲೇ ನಿಲ್ಲಿಸೋದು, ಬಟ್ ಗೊತ್ತಿರಲಿಲ್ಲ ನಂಗೆ ಅದು ನೋ ಪಾರ್ಕಿಂಗ್ ಅಂದರೆ ಅಲ್ಲಿ ಪಾರ್ಕ್ ಮಾಡಬಾರ್ದು ಅಂತ ನಂಗೆ ಗೊತ್ತಿರಲಿಲ್ಲ. ಆ್ಯಂಡ್ ಯೂಶ್ವಲಾಗಿ ನಾನು ಅಲ್ಲೇ ನಿಲ್ಲಿಸೋದು. ಇದ್ರೆ ಪೊಲೀಸ್ ಅವರು ಟೈರ್ನ ಲಾಕ್ ಮಾಡಿ ಹೋಗ್ಬಿಟ್ಟಿದ್ರು. ಬಟ್ ಎನಿವೇಸ್ ಬಂದರು ಬೇಗ ಕ್ವಿಕ್ಕಾಗಿ. ಫೋನ್ ನಂಬರ್ ಕೂಡ ಇತ್ತಲ್ಲೇ. ಸೊ ಕಾಲ್ ಮಾಡಿದ್ವಿ ಆ್ಯಂಡ್ ಮಗು ಇದೆ ಅಂತೆಲ್ಲ ಹೇಳಿದೆ ನಾನು. ಬಟ್ ಎನಿವೇಸ್ ಮಗು ಇದೆ ಅಂತ ಎಲ್ಲ ಕ್ವಿಕ್ಕಾಗಿ ಸುಮ್ಮನೆ ಬಿಲ್ ಜನರೇಟ್ ಮಾಡಿಕೊಟ್ರು. 500 ರೂಪೀಸ್ ಫೈನ್ ಆಯಿತು. ಆಮೇಲೆ ನನ್ನ ಮಗಳು ಪೊಲೀಸವ್ರಿಗೆಲ್ಲರಿಗೂ ಬಾಯ್ ಅಂತೆಲ್ಲ ಬಿಡೋ ಅಂದ್ಲು. ಶಿ ಬಿಕೇಮ್ ಫ್ರೆಂಡ್ಸ್ ವಿತ್ ಪೊಲೀಸ್. ಬಟ್ ಎನಿವೇಸ್ ಇದು ನನ್ನ ಫಸ್ಟ್ ಪಾರ್ಕಿಂಗ್ ಟಿಕೆಟ್. ಈಸ್ಟ್ ಕ್ರಾಸ್ ಮಲ್ಲೇಶ್ವರಮಲ್ಲಿ ನನ್ನ ಫಸ್ಟ್ ಪಾರ್ಕಿಂಗ್ ಟಿಕೆಟ್ ಫಾರ್ 3 ವರ್ಷದಲ್ಲಿ. ನನ್ನ ನನ್ನದೇ ಕಾರ್ ಓಡಿಸೋಕ್ಕೆ ಸ್ಟಾರ್ಟ್ ಮಾಡಿ 3 ವರ್ಷ ಆಗಿದೆ. ಇದಕ್ಕಿಂತ ಮುಂಚೆ ಅಮ್ಮ ಕಾರ್ ಓಡಿಸ್ತಾ ಇದ್ದೆ. ಆ ಕಾರಿಗಂತೂ ಯಾವತ್ತೂ ನಾನು ಫೈನ್ ತರಿಸಿರಲಿಲ್ಲ. ಬಟ್ ನನ್ನ ಓನ್ ಕಾರಲ್ಲಿ ಫಸ್ಟ್ ಟೈಮ್ ಒಂದು ಬಿಲ್ ಬಂದಿದೆ. ಫೈನ್ ಬಂದಿದೆ.
ನನ್ನ ಮಗಳು 2ನೇ ಬರ್ಡೇ ಇನ್ನೇನು ಬರ್ತಿದೆ, ಹಾಗಾಗಿ ಅವಳಿಗೆ ಫಸ್ಟು ಕಿವಿ ಚುಚ್ಚಿರೋ ವಯರ್ನ ಚೇಂಜ್ ಮಾಡಬೇಕಿತ್ತು. ಸೊ ಈ ಇಯರಿಂಗ್ ಕ್ಯಾರೆಟ್ಲಿನಿಂದ ಚೇಂಜ್ ಮಾಡಿದ್ದೀವಿ. ಸಖತ್ ಕ್ಯೂಟಾಗಿ ಕಾಣ್ತಿದೆ. ಹಾಗೆ ಟೈಮ್ ಪಾಸ್ ಮಾಡೋಣ ಅಂತ ನನ್ನ ಮಗಳನ್ನ ಸ್ನ್ಯಾಪ್ಚಾಟ್ ಫಿಲ್ಟರ್ಸಲ್ಲಿ ಹೇಗೆ ಕಾಣ್ತಾಳೆ ಅಂತ ಹಾಕಿ ಟಿ ವಿಲಿ ಕುತ್ಕೊಂಡು ನೋಡ್ತಾ ಇದ್ವಿ. ನೀನೇ ಅವ್ನು ತಾನೇ ಮಾತಾಡ್ತಾರೆ. ಸೊ ಫ್ಯಾಮಿಲಿ ಡಿನ್ನರ್ಗೆ ಹೋಗ್ತಾ ಇದ್ದೀವಿ ಆ್ಯಂಡ್ ನಾನು ಈ ಡ್ರೆಸ್ ಹಾಕ್ಕೊಂಡಿದ್ದೀನಿ. ಜಸ್ಟ್ ಸಿಂಪಲ್. ಸೊ ಯೂಶ್ವಲಿ ಕ್ಲಬ್ಸ್ ಪ್ರಿಫರ್ ಮಾಡ್ತೀವಿ. ಸೊ ಇವತ್ತು ನಾವು ಸೆಂಚುರಿ ಕ್ಲಬ್ಗೆ ಹೋಗೋಣ ಅಂತ ಅನ್ಕೊಳ್ತೀವಿ. ಸೊ ಕ್ಲಬ್ಬಿಗೆ ರೀಚ್ ಆಗಿದ್ದೀವಿ ಆ್ಯಂಡ್ ಆ್ಯಸ್ ಯೂಶ್ವಲ್ IPL ಸೀಸನ್ ಇರೋದ್ರಿಂದ ಎಲ್ಲ ಕಡೆ ಸ್ಕ್ರೀನಿಂಗ್ ಮಾಡೇ ಮಾಡ್ತಾರೆ. ಇಲ್ಲೂ ಕೂಡ ಸ್ಕ್ರೀನಿಂಗ್ ಮಾಡ್ತಿದ್ದಾರೆ. ಬಟ್ ಇವತ್ತು ಕ್ಯಾಂಟೀನ್ ಚೇಂಜ್ ಆಗ್ತಿದೆಯಂತೆ. ಸೊ ಫುಡ್ ಅಷ್ಟು ಚೆನ್ನಾಗಿರಲಿಲ್ಲ. ಸೊ ಲೆಟ್ಸ್ ಸಿ, ಮೇ ಬಿ ನೆಕ್ಸ್ಟ್ ಟೈಮ್ ಬಂದಾಗ ಫುಡ್ ಇನ್ನೂ ಚೆನ್ನಾಗಿರ್ಬೋದೇನೋ. ಇವತ್ತು ಸಂಡೇ ಅಮ್ಮ ಮನೆಗೆ ಬಂದಿದ್ದೀನಿ ಆ್ಯಂಡ್ ನನ್ನ ಮಗಳನ್ನ ಸ್ವಿಮ್ಮಿಂಗಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಇವತ್ತು. ಇಟ್ಸ್ ಮೈ ಯೂಶ್ವಲ್ ಸಂಡೇ ರುಟೀನ್ ಆ್ಯಕ್ಚುಲಿ. ಸ್ವಿಮ್ಮಿಂಗ್ ಕರ್ಕೊಂಡು ಹೋಗ್ತೀನಿ ಯೂಶ್ವಲಿ ಇವಳನ್ನ. ಆ್ಯಂಡ್ ಅವಳಿಗೂ ತುಂಬಾ ಇಷ್ಟ ಸ್ವಿಮ್ಮಿಂಗ್ ಅಂದರೆ ಅಲ್ಲ ಚಿನಿ? ಸ್ವಿಮ್ಮಿಂಗ್ ಮಾಡಿಕೊಂಡು ವಾಪಸ್ ಮನೆಗೆ ಬಂದ್ವಿ. ಆ್ಯಂಡ್ ಸಖತ್ ಹೊಟ್ಟೆ ಹಸಿತಿತ್ತು. ಸೊ ಬೇಗ ನಮ್ಮಮ್ಮ ಮಾಡಿರೋ ಅರ್ಗೆಂಟ್ ತಿಂದ್ಬಿಟ್ವಿ. ಆ್ಯಂಡ್ ಅದಾದಮೇಲಿಂದ ಮಕ್ಕಳಿಗೆ ಸ್ಟೋರಿ ಟೈಮ್ ಕೂಡ ಮಾಡಿದ್ವಿ. ನಮ್ಮ ಅಕ್ಕ ಮಾಡಿದ್ಲು, ಆ್ಯಕ್ಚುಲಿ ನಾನೇನು ಮಾಡಲಿಲ್ಲ. You can see the sea. Where's the sea? They finally arrive at the ಏನಿದು ಅಶ್ವಿ? Beach. It's very warm, perfect weather for swimming. Spot puts his rubber ring. ಇದು ಒಂದು ಚೂಡಿದಾರ್ ಟಾಪ್ ಪ್ಲೇನ್ ಇತ್ತು ಅಂತ ಹೇಳಿದ್ರು ಕಸ್ಟಮರ್. ಸೊ ಹಾಗಾಗಿ ಈ ಥ್ರೆಡ್ ಎಂಬ್ರಾಯ್ಡ್ರಿ ಮಾಡಿಸ್ತಾ ಇದ್ದೀವಿ, ಹ್ಯಾಂಡ್ ಎಂಬ್ರಾಯ್ಡ್ರಿ. ಮಳೆ ಕೂಡ ಬರ್ತಿದೆ. ಬ್ಯೂಟಿಫುಲ್ ಸಮ್ಮರ್ ರೇನ್. ಸೊ ಎವ್ರಿ ಮಂಡೇಸ್ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ, ಶಿವ ಟೆಂಪಲ್ಗೆ. ಸೊ ಅದಕ್ಕೆ ಸುಮ್ಮನೆ ಸಿಂಪಲಾಗಿ ರೆಡಿಯಾಗಿದ್ದೀನಿ. ಆ್ಯಂಡ್ ಅದಾದಮೇಲಿಂದ ಅಮ್ಮ ಮನೆಗೆ ಡಿನ್ನರ್ ಮಾಡೋಕ್ಕೆ ಹೋಗ್ತಿದ್ದೀವಿ. ಮಂಡೇ ಆಗಿರೋದ್ರಿಂದ ನೋ ನಾನ್ ವೆಜ್. ಸೊ ಇಟ್ಸ್ ಜಸ್ಟ್ ಗೋಯಿಂಗ್ ಟು ಬಿ ವೆಜಿಟೇರಿಯನ್ ಫುಡ್. ಹಾಗಾಗಿ ಪಿಜ್ಜಾ ಪಾರ್ಟಿ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀವಿ. ಬಿಕಾಸ್ ಪಿಜ್ಜಾಸ್ ಯೂಶ್ವಲಿ ನಾವು ವೆಜ್ ಪ್ರಿಫರ್ ಮಾಡ್ತೀವಿ. ಅಮ್ಮ ಮನೆಗೆ ಬಂದಿದ್ದೀವಿ ಇವಾಗ. ಸೊ ಪಿಜ್ಜಾ ಪಾರ್ಟಿ ಮಾಡ್ಕೋತೀವಿ. ಆಯ್ತು ತಗೋತೀನಿ, ನೀನೇ ಕೊಡ್ಸೋಗ್ಲಿ. ಕೋರ್ಟ್ ಇವಾಗ ಮುಗಿಸ್ಕೊಂಡೆ. ಆ್ಯಕ್ಚುಲಿ ಈ ವಾರ ಇಡೀ ವಾರ ನಾನಿ ರಜದಲ್ಲಿದ್ದಾರೆ. ಸೊ ನಾನು ಕೆಲಸ ಬೇಗ ಮುಗಿಸ್ಕೊಂಡು ಹೋಗಬೇಕಾಗತ್ತೆ. ಸೊ ಕೋರ್ಟಲ್ಲಿ ಫಸ್ಟ್ ರೌಂಡ್ ಮುಗಿಸ್ಕೊಂಡೆ ಮನೆಗೆ ಹೋಗಬೇಕಾಗತ್ತೆ. ಬಟ್ ಇವತ್ತು ನಾನು ಏನು ನೋಟಿಸ್ ಮಾಡಿದೆ ಅಂದರೆ, ಇವಾಗ ಇನ್ನೂ ಬರೀ 12:30 ಆ್ಯಕ್ಚುಲಿ, ಮಧ್ಯಾಹ್ನ 12:30. ಆ್ಯಂಡ್ ಫೇರ್ಲಿ ತುಂಬ ಕೂಲಾಗಿದೆ. ಸೊ ಅದಕ್ಕೆ ನಾನು ಯೋಚನೆ ಮಾಡ್ತಾಯಿದ್ದೆ. ಆ್ಯಕ್ಚುಲಿ ನೆನ್ನೆನೂ ಮಳೆ ಬಂತು. ಆ್ಯಂಡ್ ಜನರಲ್ ಆಗಿ ಈ ಸತಿ ಬಂದಿರೋ ಸಮ್ಮರ್ ತುಂಬ ಒಂಥರ ಚೆನ್ನಾಗಿದೆ. ತುಂಬ ಸೆಕೆ ಇಲ್ಲ, ತುಂಬ ಬಿಸಿಲಿಲ್ಲ, AC ಇಲ್ಲ ಅಂದರೂ ನಡೆಯುತ್ತೆ. ಫ್ಯಾನ್ ಒಂದು ಸ್ವಲ್ಪ ಹೊತ್ತು ಹಾಕೋಬೇಕು, ಆಬ್ವಿಯಸ್ಲಿ ಅಷ್ಟೊಂದೇನು ಕಮ್ಮಿ ಆಗಿಲ್ಲ. ಸಮ್ಮರ್ ಸ್ಟಿಲ್ ಸಮ್ಮರ್. ಬಟ್ ನಾನು ಚಿಕ್ಕವಳಿರ್ಬೇಕಾದ್ರೆ ಯಾವ ಥರ ಸಮ್ಮರ್ ಎಕ್ಸ್ಪೀರಿಯನ್ಸ್ ಮಾಡ್ತಾಯಿದ್ವಿ ಬ್ಯಾಂಗ್ಳೂರಲ್ಲಿ, ಈ ಸತಿ ಸಮ್ಮರ್ ಆ ಥರ ಇದೆ. ಆ್ಯಂಡ್ ಇಟ್ಸ್ ರಿಯಲಿ ಎಂಜಾಯಬಲ್ ಆ್ಯಂಡ್ ಒಂಥರ ಚೆನ್ನಾಗಿ ಅನಿಸುತ್ತೆ. ಇಷ್ಟೊಂದು ಸೆಕೆ ಇಲ್ಲಲ್ಲ ಅಂತ ಇರುತ್ತೆ. ಬಟ್ ಈ ವಾರ ಸ್ವಲ್ಪ ಚೆನ್ನಾಗಿದೆ ಅನಿಸ್ತಾ ಇದೆ. ಇಟ್ಸ್ ಲೈಕ್ ಓಲ್ಡ್ ಬ್ಯಾಂಗ್ಳೂರ್.
ಸೊ ಲೆಟ್ಸ್ ಗೋ ಹೋಮ್. ಆ್ಯಂಡ್ ಆ್ಯಸ್ ಯೂಶ್ವಲ್ ನಾನು ಕೆಲಸ ಮುಗಿಸ್ಕೊಂಡು ಊಟ ಎಲ್ಲ ಮುಗಿಸಿ ಮಗಳನ್ನ ಮಲಗಿಸಿ ಈಗ ಫ್ಯಾಬ್ರಿಕ್ ಸೋರ್ಸಿಂಗ್ ಹೋಗ್ತಾ ಇದ್ದೀನಿ. ಫ್ಯಾಬ್ರಿಕ್ ಸೋರ್ಸಿಂಗಿಗೆ ಬಂದು ಪಾನಿಪುರಿ ತಿಂದಿಲ್ಲ ಅಂದರೆ ಹೇಗೆ ನಡೆಯುತ್ತೆ ಹೇಳಿ. ಸೊ ಹಾಗಾಗಿ ನಾನು ಪಾನಿಪುರಿ ತಿಂದೆ. Good. Now let's pass the ball to each other. Roll. Everywhere. ಡೆಲಿವರಿ ಆಫ್ ದ ಡೇ. ಈ ಕ್ಯೂಟ್ ಪ್ಯೂರ್ ಚಂದೇರಿ ಫ್ಯಾಬ್ರಿಕ್ ಡ್ರೆಸ್ ತುಂಬಾ ಕ್ಯೂಟ್ ಆಗಿದೆ ಪಾಪುದು. ಆ್ಯಂಡ್ ಹಿಂದೆ ಹೀಗೆ ಟೈಯಿಂಗ್ ಮಾಡಿದ್ದೀವಿ ಬೋ ಹಾಕೋದಕ್ಕೆ. ಸೊ ನಾವು ಕೈಲಾಶ್ ಪರ್ವತಿಗೆ ಪಾರ್ಸಲ್ ತೊಗೊಂಡೋಗಕ್ಕೆ ಬಂದಿದ್ವಿ. ಬಟ್ ವೇಟ್ ಮಾಡ್ತಾ ಟೈಮ್ ಪಾಸ್ ಮಾಡೋದಕ್ಕೆ ಒಂದು ಲೈಮ್ ಸೋಡನ್ನ ಕೂಡ ತೊಗೊಂಡ್ವಿ. ಆಂಟಿಕ್ ಆಗಿ ವಾಕ್ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಒಳ್ಳೆ ರೇಸ್ ಥರ ಓಡೋಗ್ತಾ ಇದೆಯಾ. Very good, very good. See? ಅಶ್ವಿ ಸಮ್ಮರ್ ಕ್ಯಾಂಪ್ ಮುಗಿಸ್ಕೊಂಡು ನಾವು ಡಿನ್ನರ್ ಮಾಡೋದಕ್ಕೆ ಬಂದಿದ್ದೀವಿ. ಮಲ್ಲೇಶ್ವರಮಲ್ಲಿರೋ 1522. ಇದು ನಮ್ಮ ಫೇವ್ರೆಟ್ ರೆಸ್ಟೋರೆಂಟ್, ಒನ್ ಆಫ್ ಆ ಫೇವ್ರೆಟ್ ರೆಸ್ಟೋರೆಂಟ್. ಇದ್ರ ಬಗ್ಗೆ ನಾನು ಇನ್ಸ್ಟಾಗ್ರಾಮಲ್ಲಿ ರೀಲ್ ಕೂಡ ಹಾಕಿದ್ದೀನಿ. ಬಟ್ ಇವತ್ತು ನಾವು ತಿರಾಮಿಸನ ಕೂಡ ಟ್ರೈ ಮಾಡಿದ್ವಿ, ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಫೈನಲಿ ಮ್ಯಾಂಗೋ ಸೀಸನ್ ಇಸ್ ಹಿಯರ್. ಆ್ಯಂಡ್ ಇದು ನಾನು ಮಾಡ್ತಾ ಇರೋ ಫಸ್ಟ್ ಸೀಕರ್ನೆ ಆಫ್ ದ ಸೀಸನ್. ಮ್ಯಾಂಗೋ ಸೀಕರ್ನೆ ನನಗಂತೂ ತುಂಬಾ ಇಷ್ಟ, ಸಕ್ಕ ಚೆನ್ನಾಗಿರುತ್ತೆ ಪೂರಿ ಮತ್ತು ಚಪಾತಿ ಜೊತೆ. ಸೊ ಅದನ್ನು ನಾನು ಪೂರಿ ಜೊತೆ ತಿನ್ನೋದಕ್ಕೆ ಸೀಕರ್ನೆ ಮಾಡಿಕೊಂಡೆ. ಆಫ್ಟರ್ ಅ ಮಚ್ ನೀಡೆಡ್ ಸೆಲ್ಫ್ ಪ್ಯಾಂಪರಿಂಗ್ ನಾನು ಡೆಮಾಲಿಷ್ ಆಗ್ತಿರೋ ಮನೆನ ನೋಡ್ಕೊಂಬರೋದಕ್ಕೆ ಹೋದೆ. And yeah, that's it for this vlog. Hope you guys enjoyed it. If you did, don't forget to like, share and subscribe. See you in the next one. Bye bye.